ಎಲ್ಲೇ ಹೋಗಿ ಸುಮಾರು 70,000 ಅಂಗನವಾಡಿಗಳಿದೆ. 70,000 ಅಂಗನವಾಡಿಗಳಲ್ಲಿ ದೇವರ ಆಶೀರ್ವಾದದಿಂದ ಇಲ್ಲಿಯವರೆಗೂ ಒಂದು ಕೂಡ ದುರ್ಘಟನೆ ಆಗಲಿ ಆರೋಗ್ಯ ಸಮಸ್ಯೆ ಆಗಲಿ ಆಗಲಿಲ್ಲ. ಎಲ್ಲಿ ನೀವು ಫುಡ್ ಪಾಯ್ಸನಿಂಗ್ ಆಯಿತು, ಎಲ್ಲ ಮಕ್ಕಳನ್ನು ಹಾಸ್ಪಿಟ್ಲಿಗೆ ಹಾಕಿದ್ರು, ಸಲೈನ್ ಹಚ್ಚಿದ್ರು, ಎಲ್ಲೇನೋ ಊಟದ ಸಮಸ್ಯೆ ಆಯಿತು, ಇಲ್ಲಿ ಹಲ್ಲಿ ಬಿತ್ತು, ಅಲ್ಲಿ ಇಲಿ ಬಿತ್ತು, ಆ ರೀತಿ ತಾವು ಇಲ್ಲಿಯವರೆಗೆ ದೇವರ ಆಶೀರ್ವಾದದಿಂದ ನನ್ನ ಅಂಗನವಾಡಿಯ ಕಾರ್ಯಕರ್ತರು ಸಹಾಯಕರ ಒಂದು ಸಹಕಾರದಿಂದ ಇಲ್ಲಿವರೆಗೆ ನಡೆದಿಲ್ಲ. ಹಾಗೇನಾದರೂ ಸ್ಪೆಸಿಫಿಕ್ ಆಗಿ ಏನಾದರೂ ಇದ್ದರೆ ತಮ್ಮ ಗಮನಕ್ಕೆ ಏನು ಕಳಪೆ ಆಹಾರ ಅಂತ ಏನಂತ ಹೇಳ್ತಾ ಇದ್ದೀರಾ, ಅದೆಲ್ಲಾದರೂ ಸ್ಪೆಸಿಫಿಕ್ ಆಗಿದ್ದರೆ ಅದನ್ನು ನನ್ನ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ನಾನು ಖಂಡಿತವಾಗ್ಲೂ ರೆಕ್ಟಿಫೈ ಮಾಡ್ತೀನಿ. ಬೆಳಗಾವಿ ನಗರದಲ್ಲಿ ಮತ್ತೊಮ್ಮೆ ಅದು ನಮ್ಮ ಕ್ಷೇತ್ರದಲ್ಲಿ ವಿಧಾನಸೌಧ ಇರೋದರಿಂದ ಈ ಸಾರಿ ವಿಧಾನಸಭೆ ಅಧಿವೇಶನ ಯಾವ ಥರ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ? ಸಿದ್ಧತೆ ಅಂತ ಈ ಬಾರಿ ಬರೀ ಬೆಳಗಾವಿಗೆ ಅಷ್ಟೇ ಸೀಮಿತ ಇಲ್ಲದೆ ಕಿತ್ತೂರು ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ನೀವು ಎಲ್ಲೇ ಹೋಗಿ ಸುಮಾರು 70,000 ಅಂಗನವಾಡಿಗಳಿದೆ. 70,000 ಅಂಗನವಾಡಿಗಳಲ್ಲಿ ದೇವರ ಆಶೀರ್ವಾದದಿಂದ ಇಲ್ಲಿಯವರೆಗೂ ಒಂದು ಕೂಡ ದುರ್ಘಟನೆ ಆಗಲಿ ಆರೋಗ್ಯ ಸಮಸ್ಯೆ ಆಗಲಿ ಆಗಲಿಲ್ಲ. ಎಲ್ಲಿ ನೀವು ಫುಡ್ ಪಾಯ್ಸನಿಂಗ್ ಆಯಿತು, ಎಲ್ಲ ಮಕ್ಕಳನ್ನು ಹಾಸ್ಪಿಟ್ಲಿಗೆ ಹಾಕಿದ್ರು, ಸಲೈನ್ ಹಚ್ಚಿದ್ರು, ಎಲ್ಲೇನೋ ಊಟದ ಸಮಸ್ಯೆ ಆಯಿತು, ಇಲ್ಲಿ ಹಲ್ಲಿ ಬಿತ್ತು, ಅಲ್ಲಿ ಇಲಿ ಬಿತ್ತು, ಆ ರೀತಿ ತಾವು ಇಲ್ಲಿಯವರೆಗೆ ದೇವರ ಆಶೀರ್ವಾದದಿಂದ ನನ್ನ ಅಂಗನವಾಡಿಯ ಕಾರ್ಯಕರ್ತರು ಸಹಾಯಕರ ಒಂದು ಸಹಕಾರದಿಂದ ಇಲ್ಲಿವರೆಗೆ ನಡೆದಿಲ್ಲ. ಹಾಗೇನಾದರೂ ಸ್ಪೆಸಿಫಿಕ್ ಆಗಿ ಏನಾದರೂ ಇದ್ದರೆ ತಮ್ಮ ಗಮನಕ್ಕೆ ಏನು ಕಳಪೆ ಆಹಾರ ಅಂತ ಏನಂತ ಹೇಳ್ತಾ ಇದ್ದೀರಾ, ಅದೆಲ್ಲಾದರೂ ಸ್ಪೆಸಿಫಿಕ್ ಆಗಿದ್ದರೆ ಅದನ್ನು ನನ್ನ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ನಾನು ಖಂಡಿತವಾಗ್ಲೂ ರೆಕ್ಟಿಫೈ ಮಾಡ್ತೀನಿ. ಬೆಳಗಾವಿ ನಗರದಲ್ಲಿ ಮತ್ತೊಮ್ಮೆ ಅದು ನಮ್ಮ ಕ್ಷೇತ್ರದಲ್ಲಿ ವಿಧಾನಸೌಧ ಇರೋದರಿಂದ ಈ ಸಾರಿ ವಿಧಾನಸಭೆ ಅಧಿವೇಶನ ಯಾವ ಥರ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ? ಸಿದ್ಧತೆ ಅಂತ ಈ ಬಾರಿ ಬರೀ ಬೆಳಗಾವಿಗೆ ಅಷ್ಟೇ ಸೀಮಿತ ಇಲ್ಲದೆ ಕಿತ್ತೂರು ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕನ್ನು